Hello students. So today I will discuss the some Unix commands. So Unix command ಅಲ್ಲಿ first one is locating command. So ಯಾವ ತರ command ನ locate ಮಾಡ್ತೀವಿ ಅಂತ. So all Unix commands are single words like ls, cat, and who, etc. and lowercase. ಎಲ್ಲ Unix command ಏನಿರಬೇಕು single word ಆಗಿರಬೇಕು ಮತ್ತೆ lower case ಆಗಿರಬೇಕು. So these commands are essentially files containing programs mainly written in C. So mainly ಇದು ಸಿ ಅಲ್ಲಿ ಬರೆದಿರ್ತಾರೆ. These files are stored in certain directories. ಎಲ್ಲ ಕಮಾಂಡ್ಗಳು ಏನಾಗಿರುತ್ತೆ ಸರ್ಟನ್ ಡೈರೆಕ್ಟರಿಲಿ ಸ್ಟೋರ್ ಆಗಿರುತ್ತೆ. ಸೊ ಅದ್ರದ್ದು ಪಾತ್ ನೋಡಬೇಕು ಅಂದ್ರೆ ಎಕೋ ಡಾಲರ್ ಪಾತ್ ಅಂತ ಕೊಟ್ರೆ ಸೊ ನಾವು ಅದ್ರದ್ದು ಟೈಪ್ ಎಲ್ ಎಸ್ ಅಂತ ಕೊಟ್ರೆ ಅದ್ರ ಪಾತ್ನ ಡಿಸ್ಪ್ಲೇ ಮಾಡುತ್ತೆ. So sequence of directories that shell searches look for command is specified in its own path variable. So ನಾನೀಗ echo ಡಾಲರ್ ಪಾತ್ ಅಂತ ಕೊಟ್ಬಿಟ್ರೆ ಯಾವ ತರ ಸಿಸ್ಟಮ್ ಸರ್ಚ್ ಮಾಡುತ್ತೆ ಅನ್ನೋ ಎಲ್ಲಾ ಪಾತ್ನ ತೋರಿಸುತ್ತೆ. ಸ್ಲಾಶ್ ಬಿನ್ ಅಂತ ಒಂದು ಡೈರೆಕ್ಟರಿ, ಇದರೊಳಗೆ ಒಂದು ಕಮಾಂಡ್ಸ್ಗಳು ಇರ್ತವೆ. ಸೊ ಯೂಸರ್ ಬಿನ್ ಕಮಾಂಡ್, ಅದರೊಳಗೆ ಕಮಾಂಡ್ಗಳು ಇರ್ತವೆ. ಸೊ ಅವನ್ನೆಲ್ಲ ಎಲ್ಲೆಲ್ಲಿ ಕಮಾಂಡ್ಗಳು ಸ್ಟೋರ್ ಆಗಿರುತ್ತೆ ಅದ್ರ ಫುಲ್ ಪಾತ್ನ ನನಗೆ ಡಿಸ್ಪ್ಲೇ ಮಾಡಿ ತೋರಿಸುತ್ತೆ. Okay, so first one is internal and external commands. So internal command means which are stored in a directory. So ಈಗ ನಾನು ಹೇಳಿದ್ನಲ್ಲ ಯಾವುದು ls ಅನ್ನೋದು, so that's a external command. So ಅಂದ್ರೆ ಒಂದು ಡೈರೆಕ್ಟರಿಲಿ ಸ್ಟೋರ್ ಆಗಿದ್ರೆ we call that's a external command and placed in a kernel ಅಲ್ಲಿ ಪ್ಲೇಸ್ ಆಗಿರುತ್ತೆ. and internal commands which are outside the directories, ಒಂದು ಡೈರೆಕ್ಟರಿಲಿ ಇರಲ್ಲ, ಔಟ್ಸೈಡ್ ಇರುತ್ತೆ. ಸೊ ಅಂದ್ರೆ ಪ್ಲೇಸ್ಡ್ ಇನ್ ಶೆಲ್ಸ್ ಅಲ್ಲಿ ಇದು ಪ್ಲೇಸ್ ಆಗಿದೆ. ಸೊ ಎಕೋ ಅನ್ನೋದೇನು, ಇದು ಒಂದು ಇಂಟರ್ನಲ್ ಕಮಾಂಡ್. ಅದೇ ತರ ಎಲ್ ಎಸ್ ಇಸ್ ಎಕ್ಸ್ಟರ್ನಲ್ ಕಮಾಂಡ್. ಓಕೆ, ನೆಕ್ಸ್ಟ್ ಒನ್ ಇಸ್ ಕಮಾಂಡ್ ಸ್ಟ್ರಕ್ಚರ್. ಅದರಲ್ಲಿ ಆರ್ಗ್ಯುಮೆಂಟ್ಸ್, ಆಪ್ಷನ್ಸ್ ಅಂಡ್ ಫೈಲ್ ನೇಮ್ಸ್ ನಾವು ಕೊಡ್ಬೋದು. ಸೊ ಸಮ್ ಕಮಾಂಡ್ಸ್ ಹ್ಯಾವ್ ಆರ್ಗ್ಯುಮೆಂಟ್ಸ್. Commands and arguments are separated by space and tabs, and some of arguments are options, expression, instructions and file. ಸೊ ನಾವು ಕಮಾಂಡ್ ನಲ್ಲಿ ಯಾವ ತರ ಕೊಡ್ಬೋದು ಅಂದ್ರೆ ಆಪ್ಷನ್ಸ್ ಕೊಡ್ಬೋದು. put ಸ್ಪೇಸ್ ಕ್ಲಿಯರ್, ಅದೇ ತರ ಕ್ಯಾಟ್ ಸ್ಪೇಸ್ ಲೀಸ್ಟ್. ಸೊ ಲೀಸ್ಟ್ ಅನ್ನೋದು ಆಪ್ಷನ್ಸ್, ಆರ್ಗ್ಯುಮೆಂಟ್ಸ್ ಆಗುತ್ತೆ. ಸೊ ಅದೇ ತರ put ಸ್ಪೇಸ್ ಕ್ಲಿಯರ್ ಅನ್ನೋದು ಕ್ಲಿಯರ್ ಅನ್ನೋದು ಆಪ್ಷನ್ಸ್ ಆಗುತ್ತೆ, put ಅನ್ನೋದು ಕಮಾಂಡ್ ಆಗುತ್ತೆ. ಓಕೆ, ಸೊ ಏನು, ಸೊ ಆರ್ಗ್ಯುಮೆಂಟ್ಸ್ ನಾವು ಪಾಸ್ ಮಾಡ್ಬೋದು. ಅಂಡ್ ದೆನ್ ಆರ್ಗ್ಯುಮೆಂಟ್ಸ್ ನ ಸೆಪರೇಟ್ ಮಾಡೋದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಸ್ಪೇಸ್ ನ ಯೂಸ್ ಮಾಡ್ತೀವಿ. ಸಮ್ ಆಫ್ ದಿ ಆರ್ಗ್ಯುಮೆಂಟ್ಸ್ ಆರ್ ಆಪ್ಷನ್ಸ್, ಎಕ್ಸ್ಪ್ರೆಷನ್ಸ್, ಇನ್ಸ್ಟ್ರಕ್ಷನ್ಸ್. ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಎ ಇಸ್ ಗ್ರೇಟರ್ ದೆನ್ ಬಿ, ಎ ಇಸ್ ನಾಟ್ ಈಕ್ವಲ್ ಟು ಬಿ, ಎ ಈಕ್ವಲ್ ಟು ಬಿ, ಅಂಡ್ ದೆನ್ ಸಮ್ ಎ ಇಸ್ ಲೆಸ್ ದೆನ್ 5. ಸೊ ಆ ತರ ನಾವು ಎಕ್ಸ್ಪ್ರೆಷನ್ಸ್ ಕೊಡ್ತೀವಲ್ಲ, ಅವನ್ನೆಲ್ಲ ಎಕ್ಸ್ಪ್ರೆಷನ್ಸ್ ನಾವು ಆಪ್ಷನ್ ಆರ್ಗ್ಯುಮೆಂಟ್ ಅಲ್ಲಿ ಪಾಸ್ ಮಾಡ್ಬೋದು. ಅದು ಫೈಲ್ ನೇಮ್ ನಾವು ಕೊಡ್ಬೋದು. Okay, so and next options. Options is a special type of arguments used with symbol minus, which is normally preceded by minus sign and to distinguish from the file name. File name the distinguish ಮಾಡೋದಕ್ಕೆ ನಾವು minus symbol ಅನ್ನ ಯೂಸ್ ಮಾಡ್ತೀವಿ. Okay, so ಇವೆರಡನ್ನು ನೋಡೋಣ. but put ಕ್ಲಿಯರ್. ಸೊ ನೋಡಿ ಏನಾಯ್ತು, put ಅನ್ನೋದು ಕಮಾಂಡ್, ಕ್ಲಿಯರ್ ಅನ್ನೋದು ಫುಲ್ ಸ್ಕ್ರೀನ್ ಕ್ಲಿಯರ್ ಮಾಡುತ್ತೆ. ಓಕೆ, ಸೊ ದಟ್ ಅಂಡ್ ಇದೇ ತರ ನಾನು ಯಾವ್ದು ಹೇಳಿದೆ, ಟೈಪ್ ಎಲ್ ಎಸ್. ಸೊ ಕಮಾಂಡ್ ವರ್ಕ್ ಆಗಲ್ಲ. ಸೊ ಎಲ್ಲಿ ಸ್ಟೋರ್ ಆಗಿದೆ ಅಂತ ಡಿಸ್ಪ್ಲೇ ಮಾಡಿ ತೋರಿಸುತ್ತೆ. ಸೊ ಪಾತ್ ಇಂದ ನಾನು ಹೇಳಿದ್ನಲ್ಲ, ಸೊ ಯಾವುದು ಎಕೋ ಡಾಲರ್ PATH, ಪಾತ್ ಅನ್ನೋದು ಕ್ಯಾಪಿಟಲ್ ಲೆಟರ್ ಇರಬೇಕು. ಸೊ ಫುಲ್ ಪಾತ್ ಎಲ್ಲ ಎಷ್ಟು ಪಾತ್ ಇದೆ, ಯಾವ ತರ ಸೀಕ್ವೆನ್ಸ್ ಸೆಟ್ ಮಾಡುತ್ತೆ ಅದನ್ನ ತೋರಿಸುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಆಪ್ಷನ್ಸ್. ಸೊ ಆಪ್ಷನ್ಸ್ ಅಲ್ಲಿ ನಾನು ಹೇಳಿದೆ ಯಾವುದು ಮೈನಸ್ ಎಲ್, ಮೈನಸ್ ಎ, ಮೈನಸ್ ಟಿ ಅಂತ ಇದೆ. ಎಲ್ ಎಸ್ ಅಲ್ಲಿ ತುಂಬಾ ಆಪ್ಷನ್ಸ್ ಇದೆ. ನೀವು ಮ್ಯಾನ್ ಕೊಟ್ಬಿಟ್ಟು ಎಲ್ ಎಸ್ ಅಂತ ಕೊಟ್ರೆ ಅದು ಫುಲ್ ಆಪ್ಷನ್ಸ್ ಎಲ್ಲ ಏನೇನು ಆಪ್ಷನ್ಸ್ ಇದೆ ಅವನ್ನೆಲ್ಲ ತೋರಿಸುತ್ತೆ. ಓಕೆ, ಸೊ ಮೈನಸ್ ಎಲ್ ಅಂದ್ರೆ ಏನು ಅಂದ್ರೆ, ಸೊ ಫೈಲ್ದು ಪರ್ಮಿಷನ್ ಏನಿದೆ, ನೆಕ್ಸ್ಟ್ ಎಷ್ಟು ಮೆಮೊರಿ ತಗೊಳುತ್ತೆ, ಯಾವ ಯೂಸರು,
ಏನು ಡೇಟು ಅವನ್ನೆಲ್ಲ ಫೈಲಿಂದು ಫುಲ್ ಡೀಟೇಲ್ಸ್ನ ಡಿಸ್ಪ್ಲೇ ಮಾಡೋದು. ಎ ಅಂದರೆ ಹಿಡನ್ ಫೈಲ್ಸ್ನ ಡಿಸ್ಪ್ಲೇ ಮಾಡುತ್ತೆ, ಆರ್ಚಿವ್ ಫೈಲ್ಸ್ನ ಅವನ್ನೆಲ್ಲ ಡಿಸ್ಪ್ಲೇ ಮಾಡಿ ತೋರಿಸುತ್ತೆ. ಆ್ಯಂಡ್ ಟಿ ಅಂದರೆ ಟ್ರೀ ಸ್ಟ್ರಕ್ಚರ್ಲಿ ಒಂದು ಡೈರೆಕ್ಟ್ರಿ ಒಳಗೆ ಡೈರೆಕ್ಟ್ರಿ ಸಿಂಬಲ್ ತೋರಿಸುತ್ತೆ. ಓಕೆ, ಸೊ ಆ ಥರದ್ದು ನಮಗೆ ತೋರಿಸುತ್ತೆ. ಸೊ ಎಲ್ ಎಸ್ ಮೈನಸ್ ಝೆಡ್ ನೋಟ್ ಅಂದರೆ ಇದು ಝೆಡ್ ಅನ್ನೋದಕ್ಕೆ ನೋ ಮೀನಿಂಗು, ಸೊ ಅವಾಗ ಇಲ್ಲಿಗಲ್ ಆಪ್ಷನ್ಸ್ ತೋರಿಸುತ್ತೆ. ಓಕೆ, ಸೊ ನಾನೀಗ ತೋರಿಸ್ತೀನಿ ತಡಿ. ಸ್ಮಾಲ್ ಲೆಟರ್ ಆಗಿರ್ಬೇಕು, ಕ್ಯಾಪಿಟಲ್ ಅಲ್ಲ ಇವೆಲ್ಲ ಕಮಾಂಡ್. ಪಾತ್ ಮಾತ್ರ ಎಲ್ ಎಸ್ ಮೈನಸ್ ಎಲ್. ಸೊ ನೋಡಿ, ಸೊ ಎಲ್ಲ ಫೈಲ್ನ ಡಿಸ್ಪ್ಲೇ ಮಾಡ್ತೀವಿ. ಎಲ್ ಎಸ್ ಅಂದರೆ ಎಲ್ಲ ಡಿಸ್ಪ್ಲೇ ಮಾಡೋದು. ಸೊ ಓನರ್ಶಿಪ್ಪು ಆ್ಯಂಡ್ ಎಷ್ಟು ಓನರ್ ಲಿಂಕ್ ಆಗಿದ್ದಾರೆ ಈ ಫೈಲಿಗೆ, ಓನರ್ ಯಾರು, ಓನರ್ ನಂಬರು, ಆ್ಯಂಡ್ ದೆನ್ ಎಷ್ಟು ಮೆಮೊರಿ, ಯಾವ ಡೇಟು ಯಾವುದು, ಎಲ್ಲ ಡೀಟೇಲ್ಸ್ನ ಡಿಸ್ಪ್ಲೇ ಮಾಡಿ ತೋರಿಸುತ್ತೆ. ಓಕೆ, ಸೊ ಎಲ್ ಎಸ್ ಮೈನಸ್ ಎ. ಸೊ ಮೈನಸ್ ಎ ಅಂದರೆ ಆರ್ಚಿವ್ ಫೈಲ್ಸ್. ಇಲ್ಲೆಲ್ಲ ಇದೆಯಲ್ಲ ಸ್ಟಾರ್ಟ್ ಮೆನು, ಇವೆಲ್ಲ 8 ಅಂತ ಸಿಂಬಲ್ ಇದೆಯಲ್ಲ, ಹಿಡನ್ ಫೈಲ್ಸ್, ಅವನ್ನೆಲ್ಲ ಡಿಸ್ಪ್ಲೇ ಮಾಡಿ ತೋರಿಸುತ್ತೆ. ಎಲ್ಲನೂ ಪ್ರತಿಯೊಂದು ಫೈಲನ್ನು ಡಿಸ್ಪ್ಲೇ ಮಾಡಿ ತೋರಿಸುತ್ತೆ. ಯಾವುದು ಎ. ಸೊ ಟಿ ಅಂತ ಕೊಟ್ಟರೆ ಎಲ್ ಎಸ್ ಮೈನಸ್ ಟಿ ಅಂದರೆ ಟ್ರೀ ಸ್ಟ್ರಕ್ಚರ್ ಫುಲ್ ಬರುತ್ತೆ. ಸೊ ಅಂದರೆ ಸೊ ಈ ಡೈರೆಕ್ಟ್ರಿ ಒಳಗೆ ಇದಿಷ್ಟು ಫೈಲ್ ಇದ್ದಾವೆ, ಈ ಡೈರೆಕ್ಟ್ರಿ ಒಳಗೆ ಇದಿಷ್ಟು ಫೈಲ್ ಇದ್ದಾವೆ. ಸೊ ಆ ಥರ. ಸೊ ಡೈರೆಕ್ಟ್ರಿ ಮತ್ತು ಅದ್ರದ್ದು ಡೈರೆಕ್ಟ್ರಿ ಒಳಗಡೆ ಏನೇನು ಫೈಲ್ಸ್ ಇದಾವೆ ಅದ್ರದ್ದು ಫುಲ್ ಡೀಟೇಲ್ಸ್ನ ತೋರಿಸ್ತಾ ಬರುತ್ತೆ. ಯಾವುದು ಟಿ. ಓಕೆ, ಸೊ ನಾನೀಗ ಒಂದು ಫೈಲ್ ನೇಮ್ನು ಕೊಡ್ಬೋದು. ಫೈಲ್ ನೇಮ್ನು ಕೊಡ್ಬೋದು. ಇಫ್ ಕಮಾಂಡ್ ಹ್ಯಾಸ್ ರಾಂಗ್ ಆಪ್ಷನ್ಸ್ ಏನಾದಿತ್ತು ಅಂದರೆ ಇಲ್ಲಿಗಲ್ ಆಪ್ಷನ್ಸ್ ಅಂತ ಬರುತ್ತೆ. ಸೊ ಈ 3 ಅಟ್ರಿಬ್ಯೂಟ್ಸ್ ನಾನು ಡಿಸ್ಪ್ಲೇ ಮಾಡಿ ತೋರಿಸಿದ್ನಲ್ಲ, ಅಟ್ ಎ ಟೈಮ್ ಬೇಕಾದ್ರೂ ನಾನು ಕೊಡ್ಬೋದು. ಎಲ್ ಎಸ್ ಮೈನಸ್ ಎಲ್ ಎ ಟಿ. ಓಕೆ, ಸೊ ನೋಡೋಣ. ಎಲ್ ಎಸ್ ಮೈನಸ್ ಎಲ್ ಎ ಟಿ. ಸೊ ನೋಡಿ, ಸೊ ಹಿಡನ್ ಫೈಲ್ದು ಬಂದಿದೆ. ಸೊ ಇದು ಹಿಡನ್ ಡೈರೆಕ್ಟ್ರಿ, ಅದರೊಳಗಡೆ ಏನು ಫೈಲ್ ಇದೆ. ಸೊ ಇದು ಜಿ ಐ ಫೋಟೋ ಅದರೊಳಗಡೆ ಇರೋಂಥ ಫೈಲು. ಸೊ ಆ ಥರ. ಸೊ ಹಿಡನ್ ಫೈಲ್ಸ್ ಎಲ್ಲದೂ ಡಿಸ್ಪ್ಲೇ ಮಾಡಿ ತೋರಿಸಿ. ಅದಾಯ್ತಾ? ಸೊ ದಟ್. ಸೊ ಫೈಲ್ ನೇಮ್ ಆರ್ಗ್ಯುಮೆಂಟ್ಸ್ ಅಲ್ಲಿ ಫೈಲ್ ನೇಮ್ ಕೊಡ್ಬೋದು. ಮೆನಿ ಯೂನಿಕ್ಸ್ ಕಮಾಂಡ್ಸ್ ಯೂಸ್ ದಿ ಫೈಲ್ ನೇಮ್ ಆಸ್ ಆರ್ಗ್ಯುಮೆಂಟ್ಸ್. ಸೊ ದಿ ಕಮಾಂಡ್ ಕ್ಯಾನ್ ಟೇಕ್ ಇನ್ಪುಟ್ ಫ್ರಮ್ ಫೈಲ್. If a command uses file name as arguments at all, it will generally be last arguments and after all options. So ಎಲ್ಲ ಆಪ್ಷನ್ಸ್ ಆದಮೇಲೆ ಲಾಸ್ಟ್ ಕೊಡಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ ಎಲ್ ಎಸ್ ಮೈನಸ್ ಎಲ್ ಎ ಟಿ, ಚಾಪ್ 01, ಚಾಪ್ 02, ಚಾಪ್ 03. ಸೊ ಇವು 3 ಏನು ಫೈಲ್ ನೇಮು. ಸೊ ಈ 3 ಫೈಲ್ ನೇಮ್ನು ಅವರು ಡಿಸ್ಪ್ಲೇ ಮಾಡಿ ಕೊಟ್ಟು. ಓಕೆ, ಸೊ ನೋಡೋಣ. ಸೊ ನಾನು ಮೂರು ಅಟ್ರಿಬ್ಯೂಟ್ ಆಯಿತು. ಸೊ ನೋಡಿ, ಸೊ ನಾನಿಲ್ಲಿ ಅನ್ಟೈಟಲ್ಡ್ 1, ಅನ್ಟೈಟಲ್ಡ್ 2 ಮತ್ತು 3 ಫೈಲ್ ಇದೆ ವಿತ್ ಅಟ್ರಿಬ್ಯೂಟ್ಸ್. ಅವನು ಡಿಸ್ಪ್ಲೇ ಮಾಡಿ ತೋರಿಸ್ಬೇಕು ಅಂದರೆ ಸೊ ಆಯಿತು. ಜಸ್ಟ್ ನನಗೇನು ಬಂದಿದೆ, 3 ಫೈಲ್ ಮಾತ್ರ ಡಿಸ್ಪ್ಲೇ ಆಗಿ ಬಂದಿದೆ. ಓಕೆ, ಸೊ ಆಯಿತು. ಸೊ ಎಷ್ಟು ಬೇಕಾದ್ರೂ ಫೈಲ್ನ ನಾನು ಕೊಡ್ಬೋದು. ಎಕ್ಸೆಪ್ಷನ್ಸ್. ಸೊ ಒಂದೊಂದು ಎಕ್ಸೆಪ್ಷನ್ಸ್ ಇದೆ. So there are few commands that don't accept any arguments. ಒಂದೊಂದು ಕಮೆಂಟ್ಗಳು ಏನು ಆರ್ಗ್ಯುಮೆಂಟ್ಸ್ ತಗೊಳ್ಳಲ್ಲ, and some that may or may not be specified with arguments. So ಒಂದೊಂದು ಕಮೆಂಟ್ಗೆ ಕೊಡ್ಬೋದು. So ls command can also be executed without any arguments. Without ls ಕೊಟ್ಟರೆ ಎಂಟರ್ ಕೊಡ್ಬೋದು. ಸೊ ಒಂದೊಂದು ಕಮಾಂಡ್ಗಳಿಗೆ ಆರ್ಗ್ಯುಮೆಂಟ್ಸ್ ಏನು ಇರಲ್ಲ. And there are some characters in the command line that are not really treated as arguments. ಒಂದೊಂದು ಕಮಾಂಡ್ಗಳಿಗೆ ಆರ್ಗ್ಯುಮೆಂಟ್ಸ್ ಇರಲ್ಲ. ಮೈನಸ್ಸು, ಪೈಪ್ ಸಿಂಬಲ್, ಜಸ್ಟ್ ಬರೀ ಇವು ಮಾತ್ರ. ಮೈನಸ್ಸು, ಪೈಪ್ ಸಿಂಬಲ್, ಗ್ರೇಟರ್ ದೆನ್, ಲೆಸ್ ದೆನ್ ಆ ಥರ ಕೊಟ್ಟು. ಓಕೆ, ಸೊ ಆ ಥರ ಇದ್ದಾಗ ಅವೇನು ಎಕ್ಸಿಕ್ಯೂಟ್ ಆಗಲ್ಲ. ಸೊ ನೆಕ್ಸ್ಟ್ ಒನ್ ಇಸ್ ಫ್ಲೆಕ್ಸಿಬಿಲಿಟಿ ಆಫ್ ಕಮಾಂಡ್ ಯೂಸೇಜ್. Unix system provides certain degree of flexibility in usage of commands. So that means we can combine one or more commands. Combining the commands.
Unix allows us to specify more than one command in the same command line. So ಒಂದೇ ಲೈನ್ ಅಲ್ಲಿ more than one command ನ ಕೊಡಬಹುದು. ಸೊ ನಾನು ಇಲ್ಲಿ ಕೊಟ್ಟಿದ್ದೀನಲ್ಲ wc not semicolon ls minus n not. ಸೊ ಪ್ರೀವಿಯಸ್ ಅಲ್ಲಿ ಏನು ಮಾಡ್ತಿದ್ವಿ, ಒಂದೇ ಕಮಾಂಡ್ ls ಸ್ಪೇಸ್ ಮೈನಸ್ ಎಲ್ ಅಂಡ್ ದೆನ್ ಫೈಲ್ ನೇಮ್ ಕೊಡ್ತಿದ್ದೆ. ಸೊ ಬಟ್ ಇಲ್ಲಿ wc ಅನ್ನೋದು ಕಮಾಂಡ್, ls ಅನ್ನೋದು ಕಮಾಂಡ್, ಇವೆರಡೂ ಅಟ್ ಎ ಲೈನ್ ಅಲ್ಲಿ ಒಂದೇ ಲೈನ್ ಅಲ್ಲಿ ಕೊಟ್ಟಿದೆ. ಓಕೆ, ಸೊ ನೋಡೋಣ. ಸೊ ನೋಡಿ, ಸೊ ನಾನೀಗ untitled 1 untitled 2 ಮೂರು ಫೈಲು ಅದರದ್ದು ಅಟ್ರಿಬ್ಯೂಟ್ಸ್ನ ಡಿಸ್ಪ್ಲೇ ಮಾಡಿದ್ದೀನಿ. wc untitled ಅಂದರೆ ಸೊ ಫಸ್ಟ್ನೇದು ಎಷ್ಟು ಲೈನು, ಎಷ್ಟು ಕ್ಯಾರೆಕ್ಟರ್, ಎಷ್ಟು ವರ್ಡ್ಸ್ ಇದೆ ಅಂತ ಕೌಂಟ್ ಮಾಡಿ ತೋರಿಸುತ್ತೆ. ಆಯಿತಾ? ಸೊ ಫಸ್ಟ್ 3 ಲೈನ್ ಏನು, ಸೊ ಇದು ಫಸ್ಟ್ ಕಮಾಂಡ್, ಇದು ಸೆಮಿಕಾಲನ್ ಕೊಟ್ಟು ಸೆಕೆಂಡ್ ಕಮಾಂಡ್ ಎಕ್ಸಿಕ್ಯೂಟ್ ಮಾಡಿದ್ವಿ. ಆಯಿತಾ? ಸೊ ಈ ಥರ ನಾವು ಎಕ್ಸಿಕ್ಯೂಟ್ ಮಾಡ್ಬೋದು commanding command. And to redirect the output of these commands, we may group them together within the parentheses. ಸೊ ಇದಿಷ್ಟು ಈ ಕಮಾಂಡ್ ಬಂತಲ್ಲ, ಇದನ್ನ ಒಂದು ಫೈಲಲ್ಲಿ ಸ್ಟೋರ್ ಮಾಡಬೇಕು ಅಂದರೆ ನಾನು ಏನು ಮಾಡಬೇಕು, ಒಂದು ಪ್ಯಾರಂಥೆಸಿಸ್ ಕೊಟ್ಬಿಟ್ಟು ಗ್ರೇಟರ್ ದೆನ್ ಸಿಂಬಲ್ ಕೊಟ್ಟು ಫೈಲ್ ನೇಮ್ ಕೊಟ್ಟರೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ನೋಡೋಣ. ಸೊ ನಾನು ಬಿ ಸಿ ಅನ್ನೋದ್ರಲ್ಲಿ ಇದನ್ನು ಸ್ಟೋರ್ ಮಾಡ್ತೀನಿ. ಈ ಔಟ್ಪುಟ್ ಬಂದಿದೆ, ಪ್ರೀವಿಯಸ್ ಔಟ್ಪುಟ್ ಆಗಿದೆ. ಸೊ ಅದನ್ನ ನೋಡಬೇಕು ಅಂದರೆ ಕ್ಯಾಟ್ ಬಿ ಸಿ ನೋಡಿ. ಸೊ ಪ್ರೀವಿಯಸ್ ಕಮಾಂಡಿಂದು ಅದನ್ನು ಔಟ್ಪುಟ್ನ ನನಗೇನು ಬಿ ಸಿ ಅದಲ್ಲಿ ಸ್ಟೋರ್ ಮಾಡಿದೆ. ಓಕೆ, and then command line can overflow or be split into multiple lines. So command line ನ more than split ಮಾಡಬಹುದು multiple lines ಅಲ್ಲಿ. Command line, its arguments and options are is known as command line. Command is normally entered in a line by typing from keyboard. The terminal width is restricted to 80 characters. 80 characters ಮಾತ್ರ ಟೈಪ್ ಮಾಡಬಹುದು. 80 characters ಎಕ್ಸ್ಟ್ರಾ ಆಯ್ತು ಅಂದ್ರೆ ನೆಕ್ಸ್ಟ್ ಲೈನಿಗೆ ಬರುತ್ತೆ. ಅಥವಾ ನಾನು ಎಷ್ಟು ಬೇಕು ಅಷ್ಟನ್ನು ಬ್ರೇಕಪ್ನು ಮಾಡ್ಬೋದು. ಓಕೆ, ಸೊ ಬ್ರೇಕಪ್ ಮಾಡೋದು ನೋಡಿ ಈ ಥರ. ದಿಸ್ ಇಸ್ 3 ಲೈನ್ ಟೆಕ್ಸ್ಟ್ ಮೆಸೇಜ್ ಅಂತ ಇದೆ, ಎಕ್ಕೋ. ಸೊ ನಾನು ಏನು ಮಾಡಿದ್ದೀನಿ, ಇದೇ ಥರ ನಾನು ಟೈಪ್ ಮಾಡ್ತೀನಿ, ತೋರಿಸ್ತೀನಿ. ಓಕೆ, ಇಲ್ಲಿ ಮಾಡಿದ್ದೀನಿ. ದಿಸ್ ಈಸ್ ಮೈ ಫಸ್ಟ್ ಕಮಾಂಡ್ ಅಂತ ಕೊಟ್ಟಿದ್ದೀನಿ. ಸೊ ನೋಡಿ ಹೇಗೆ ಬಂದಿದೆ. ದಿಸ್ ಈಸ್ ಫಸ್ಟ್ ಲೈನಲ್ಲಿ ಮೈ ಫಸ್ಟ್, ಸೆಕೆಂಡ್ ಲೈನ್ ಕಮಾಂಡ್ ಅನ್ನು ಥರ್ಡ್ ಲೈನ್. ಓಕೆ, ಸೊ ಈ ಥರ ಬರುತ್ತೆ. ಎಂಟರಿಂಗ್ ಕಮಾಂಡ್ ಬಿಫೋರ್ ಪ್ರೀವಿಯಸ್ ಕಮಾಂಡ್ ಹ್ಯಾಸ್ ಟು ಬಿ ಫಿನಿಶ್ಡ್. ಸೊ ಏನು ಅಂದರೆ ಒಂದು ಬೇರೆ ಕಮಾಂಡ್ ಎಕ್ಸಿಕ್ಯೂಟ್ ಹಾಕಿಂತ ಈಗ ಒಂದು ಕಮಾಂಡ್ ಟೈಪ್ ಮಾಡಾದ್ಮೇಲೆ ಅದು ಎಕ್ಸಿಕ್ಯೂಟ್ ಆದಮೇಲೆ ನೆಕ್ಸ್ಟ್ ಕಮಾಂಡ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನನಗೆ ಮಿಷಿನ್ ಕ್ಯಾರೆಕ್ಟರ್ಸ್. ಸೊ ಮಿಷಿನ್ ಕ್ಯಾರೆಕ್ಟರ್ಸ್ ನೋಡಬೇಕು ಅಂದಾಗ ನಾವು ಯುನೇಮ್ ಯೂಸ್ ಮಾಡ್ತೀವಿ. ಸೊ ಯುನೇಮ್ ಡಿಸ್ಪ್ಲೇಸ್ ದಿ ಸರ್ಟನ್ ಫೀಚರ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ರನ್ನಿಂಗ್ ಆನ್ ಯುವರ್ ಮಿಷಿನ್. ಸೊ ನಿಮ್ಮ ಮಿಷಿನಲ್ಲಿ ಯಾವ್ದು ರನ್ ಆಗ್ತದೆ ಅದ್ರದ್ದು ಆಪರೇಟಿಂಗ್ ಸಿಸ್ಟಮ್ ಡಿಸ್ಪ್ಲೇ ಮಾಡಿ ತೋರಿಸುತ್ತೆ. ವರ್ಷನ್ ಆಫ್ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ನೋಡ್ಬೇಕಂದ್ರೆ ಯುನೇಮ್ ಸ್ಪೇಸ್ -r ಕೊಟ್ಟರೆ ವರ್ಷನ್ಸ್ ಡಿಸ್ಪ್ಲೇ ಮಾಡುತ್ತೆ. ನೋಡೋಣ, ಯುನೇಮ್. ಸೊ ನಾನು ವಿಂಡೋಸಲ್ಲಿ ಬೇರೆ ಆಪರೇಟಿಂಗ್ ಸಿಸ್ಟಮ್ನ ಅಂದರೆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ದು, ಅದಕ್ಕೋಸ್ಕರ ಅದು ಡಿಸ್ಪ್ಲೇ ಮಾಡುತ್ತೆ. ಸೊ ಅದರಿಂದ ನಾನು -r ಯಾವ ವರ್ಷನ್ ಅಂತ ನೋಡಬೇಕು ಅಂದರೆ -r. ಸೊ ದಟ್ಸ್ ಓಕೆ. ಸೊ ಇಷ್ಟು ಸಾಕು. ಸೊ ಇವತ್ತಿಗೆ ಇಷ್ಟು ಸಾಕು. ಸೊ ನೆಕ್ಸ್ಟ್ ಕ್ಲಾಸು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ.